ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಮ್ಯಾಂಗೋ ತಂದಿದ್ರು, ಮಾವಿನ ಹಣ್ಣು ತೊಗೊಂಬಂದಿದ್ರು. ಇವತ್ತು ಈ ವರ್ಷದ ಮೊದಲ ಮಾವಿನ ಹಣ್ಣು ನಮ್ಮ ಮನೇಲಿ ತಂದಿದ್ದಂಥದ್ದು. ನಮ್ಮವ್ರ ಮನೇಲಿ ಅವತ್ತು ತೊಗೊಂಬಂದಿದ್ವಿ, ಬಟ್ ನಮ್ಮ ಮನೇಲಿ ತಂದಿರೋದು ಇದೇ ಫಸ್ಟು. ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಲ್ಲೂರು ರೇಷ್ಮೆ ಸೀರೆ ಕುಣಕುಂಟೆ ಕ್ರಾಸಲ್ಲಿರುವಂಥ ಅಡ್ರೆಸ್ ಹೇಳಿ ಅಂತ ಹೇಳಿದ್ರಿ. ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಶೇರ್ ಮಾಡಿರ್ತೀನಿ. ಇದು ಇಸ್ರೋ ಲೇಔಟಲ್ಲಿರುವಂಥದ್ದು. ಅವರು ಮನೆ ಇದೆ, ಅವ್ರ ಮನೆಯಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಅವರು ಒಂದು ಶಾಪ್ ಥರ ಮಾಡ್ಕೊಂಡಿದ್ದಾರೆ. ಓಕೆ, ಅವ್ರದ್ದು ಮಹಾಲಕ್ಷ್ಮಿ ಲೇಔಟಲ್ಲೂ ಒಂದು ಶಾಪ್ ಇದೆ ಅಂತೆ. ಅದ್ರದ್ದು ಅಡ್ರೆಸ್ಸು ಸಿಗುತ್ತೆ ನಿಮಗೆ ಗೂಗಲಲ್ಲಿ ಹುಡುಕಿದ್ರೆ. ಇದೂ ಕೂಡ ಅಷ್ಟೇ, ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಶೇರ್ ಮಾಡಿರ್ತೀನಿ. ಇವಾಗ ಆಚೆ ಹೋಗೋಕ್ಕೆ ರೆಡಿ ಆಗೋಣ. ಫಸ್ಟು ಸ್ಕಿನ್ ಕೇರ್ ಮಾಡಿಬಿಡೋಣ. ಓಕೆ, ಎಲ್ಲರಿಗೂ ಇವತ್ತು ನಾನೊಂದು ಒಳ್ಳೆ ಒಂದು ಮಾಯ್ಶ್ಚರೈಸರ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನು ಒಮ್ಮೆ ತೋರಿಸಿದ್ದೀನಿ, ಮತ್ತೊಮ್ಮೆ ಅದನ್ನೇ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇರೋಂಥದ್ದು ಮಮ ಅರ್ತ್ ಅವರ ಆಲೋ ರಿಫ್ರೆಶ್ ಹೈಡ್ರೇಟಿಂಗ್ ಜೆಲ್ ಮಾಯ್ಶ್ಚರೈಸರ್. ಈ ಒಂದು ಮಾಯ್ಶ್ಚರೈಸರ್ನ ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತ ಕೂಡ ಹೇಳ್ಬೋದು. ನಾನ್ ಸ್ಟಿಕ್ಕಿ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಗ್ರೀಸಿ ಅಂತ ಅನ್ಸೋದಿಲ್ಲ. ತುಂಬಾ ಲೈಟ್ ಫೀಲ್ ಆಗುತ್ತೆ. ಇನ್ನು ಬೇರೆ ಅಲೋವೆರಾ ಜೆಲ್ ಅಥವಾ ನ್ಯಾಚುರಲ್ ಅಲೋವೆರಾ ಜೆಲ್ಗೆ ಕಂಪೇರ್ ಮಾಡಿದ್ರೆ ಕೂಡ ಇದರಲ್ಲಿ 6x ಅಷ್ಟು ಹೈಡ್ರೇಷನ್ ಇರುತ್ತೆ. 48 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಹೈಡ್ರೇಷನು. ತುಂಬಾ ಸಾಫ್ಟ್ ಆ್ಯಂಡ್ ಲೈಟ್ ಫೀಲ್ ಆಗುತ್ತೆ. ಇದರಲ್ಲಿರುವಂಥ ಅಲೋವೆರಾ ಜೆಲ್ ಸ್ಕಿನ್ನ ಸೂತ್ ಮಾಡುತ್ತೆ, ಹಾಗೆ ಹೈಲರಾನಿಕ್ ಆ್ಯಸಿಡ್ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಇನ್ನು ಮಾರ್ಕೆಟಲ್ಲಿ ಸಿಗೋವಂಥ ಸಾಕಷ್ಟು ಅಲೋವೆರಾ ಜೆಲ್ಸು ಹೈಡ್ರೇಟಿಂಗ್ ಪರ್ಪಸ್ ಆಗಿರುತ್ತೆ, ಆದರೆ ಅದರಲ್ಲಿ ನಾನ್ ಸ್ಟಿಕ್ಕಿ ಆಗಿರೋದಿಲ್ಲ, ತುಂಬ ಗ್ರೀಸಿ ಆಗಿರುತ್ತೆ, ಸ್ಕಿನ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ. ಬಟ್ ಇದು ಹಾಗಲ್ಲ, ತುಂಬ ಚೆನ್ನಾಗಿ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ. ಹಾಗೆಯೇ ಮಮ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ, ಟಾಕ್ಸಿನ್ ಫ್ರೀ ಆಗಿರುತ್ತೆ. ಹಾಗಾಗಿ ಇದನ್ನ ಯಾವುದೇ ಭಯ ಇಲ್ಲದೆ ಪ್ರತಿದಿನ ಯೂಸ್ ಮಾಡ್ಬೋದು. ಹಾಗೆಯೇ ಈ ಒಂದು ಮಾಯ್ಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ ಅಂತ ಅಂದರೆ ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ. ಯಾರು ಬೇಕಿದ್ರೆ ಯೂಸ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಇನ್ನೂ 3 ವೇರಿಯಂಟ್ಸ್ ಇದೆ. ವಿಟಮಿನ್ ಸಿ, ಹಾಗೆಯೇ ಬೀಟ್ರೂಟ್, ಹಾಗೆಯೇ ರೈಸ್ ಡ್ಯೂವಿ ಅಂತ ಹೇಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು. ಅಲೋವೆರಾ ಜೆಲ್ ತುಂಬಾ ಚೆನ್ನಾಗಿತ್ತು, ಸ್ಮೆಲ್ ಕೂಡ ಚೆನ್ನಾಗಿತ್ತು. ಮಮ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್, ಮಮ ಅರ್ತ್ ವೆಬ್ಸೈಟ್, ಮಮ ಅರ್ತ್ ಆ್ಯಪ್, ಹಾಗೆಯೇ ನಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ. ನೀವೇನಾದರೂ ಮಮ ಅರ್ತ್ ಅವರ ಪ್ರಾಡಕ್ಟ್ಸ್ನ ಸ್ಟೋರಲ್ಲಿ ನೋಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮಮ ಅರ್ತ್ ಅವರು ನಮ್ಮ ಒಂದು ಫೀಡ್ಬ್ಯಾಕ್ನ ತಗೊಳ್ತಾರೆ. ಹೇಗೆ ಅನಿಯನ್ ಶಾಂಪೂನ ಅವರು ಅಪ್ಗ್ರೇಡ್ ಮಾಡಿದ್ರು, ಅದೇ ರೀತಿಯಾಗಿ ರಿಸರ್ಚ್ ಆ್ಯಂಡ್ ಇನೋವೇಷನಿಂದ ಪ್ರತಿ ಪ್ರಾಡಕ್ಟ್ನ ಬೆಟರ್ ಕ್ವಾಲಿಟಿ ಪ್ರಾಡಕ್ಟ್ ಆಗಿ ನಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ನೀವು ಕೂಡ ಪ್ರಾಡಕ್ಟ್ನ ಯೂಸ್ ಮಾಡಿ ಫೀಡ್ಬ್ಯಾಕ್ನ ಶೇರ್ ಮಾಡಿ. ನೀವೇನಾದರೂ ಈ ಒಂದು ಪ್ರಾಡಕ್ಟ್ನ ಮಮ ಅರ್ತ್ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಬೈ ಮಾಡ್ತೀರಾ ಅಂತಂದರೆ ನನ್ನ ಒಂದು ಕೂಪನ್ ಕೋಡ್ನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ. ಅದನ್ನು ಯೂಸ್ ಮಾಡಿ ಬೈ ಮಾಡಿ, ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ರೆಡಿ ಆಗಿದ್ದೀನಿ ರೀ. ನಾನು ಇವಾಗ ಒಂಚೂರು ದೀಪ ಹಚ್ಚಬೇಕು ಅಷ್ಟೇ. ಬನ್ನಿ ಒಂದು ನಿಮಿಷ. ಇಡ್ಲಿ ಬನ್ನಿ, ತಲೆ ಬಾಚ್ಕೊಂಡಿಲ್ಲ ಅಂತೆ ವಿಡಿಯೋದಲ್ಲಿ ಬರೋಕ್ಕೆ. ರೆಡಿ ಆಗಿದ್ದೀವಿ ಇಬ್ರು. ತಮ್ಮನ ಮದುವೆ ಮಾಡ್ಬೇಕು ಇವಾಗ, ನನ್ನ ತಮ್ಮಂದು. ಈಗಲೇ ಮಾಡ್ತೀಯಾ? ಹಾಂ, ಮದುವೆ ಮಾಡೋಕ್ಕೆ ತಯಾರಿ ಮಾಡಬೇಕಲ್ಲ ಇವಾಗ. ಅವನಿಗೆ ಹೇಳ್ತಾರೆ. ಮತ್ತು ನಾವು ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು. ನಾನು ಹೇರ್ ಸ್ಟೈಲ್ ಬೇರೆ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಹೇರ್ ಕಟ್ ಮಾಡಿಸ್ಕೋಬೇಕು, ಸ್ವಲ್ಪ ಕಲರ್ ಏನಾದ್ರು ಮಾಡಿಸ್ಕೊಳ್ಳ. ಕಲರ್ ಮಾಡಿಸ್ಕೊಂಡಿಲ್ಲ ಇಲ್ಲಿವರೆಗೂ ಲೈಫಲ್ಲಿ. ಒಂದು ಕಲರು, ಒಂದು ಮೆಹಂದಿ ಕೂಡ ನಾನು ಹಾಕ್ಕೊಂಡಿಲ್ಲ ಇಲ್ಲಿವರೆಗೂ. ಒಳಗೆಲ್ಲ ವೈಟ್ ಹೇರ್ಸ್ ಇದೆ, ಮೇಲ್ ಮಾತ್ರ ಕಪ್ಪಿದೆ. ಆಯಿತಾ, ಎಲ್ಲರೂ ನಿನ್ನ ಕೂದಲು ಬೆಳ್ಳಗಾಗಿಲ್ವಾ ಅಂತ ಕೇಳ್ತಾರೆ. ನೋಡಿದ್ರೆ ಒಳಗಡೆ ಎಲ್ಲ ಫುಲ್ ವೈಟ್ ಇದೆ. ನ್ಯಾಚುರಲ್ ಆಗಿ ಇರಬೇಕು, ಹೌದು. ಬಟ್ ಮದುವೆ ಟೈಮಲ್ಲಾದ್ರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಶೇಡ್ ಮಾಡಿಸೋಣ ಅಂತ. ಮಾಡಿಸ್ಲಾ? ನೀವು ಗಡ್ಡ ಕಲರ್ ಮಾಡಿಸ್ತೀರಾ? ಮಾಡಿಸಲ್ವಾ? ಗಡ್ಡ ತೆಗಿತೀರಾ? ಹೆಂಗೆ ಬಾಯ್ ಥರ ಕಾಣ್ತೀರಾ ಗಡ್ಡ ತಗೊಂಡು? ಗಡ್ಡ ತೆಗೆದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಫುಲ್ಲು ಸಣ್ಣ ಹುಡ್ಗ ಥರ ಕಾಣಿಸ್ತಾರೆ. ಅದೇ ಹೇಳ್ತಾ ಇರೋದು, ನ್ಯಾಚುರಲ್ ಆಗೇ ಇರಿ ಅಂತಲೇ ಹೇಳ್ತಾ ಇರೋದು. ಗಡ್ಡ ತೆಗಿರಿ, ನ್ಯಾಚುರಲ್ ಆಗಿರಿ ಅಂತ. ಬೇಡ, ಗಡ್ಡ ಇರಲಿ, ಗಡ್ಡ ಇಲ್ಲ ಅಂದರೆ ಒಂಥರ ಚೆನ್ನಾಗಿ ಮುಖ ಸಣ್ಣ ಕಾಣುತ್ತೆ. ಮುಖ ಮೊದಲೇ ಕೋಲ್ ಮುಖ. ಸರಿ, ಓಕೆ. ತಿಂಡಿ ಹಾಕ್ಕೊಡ. ಸ್ವಲ್ಪ ನಾನು ದೇವ್ರಿಗೆ ದೀಪ ಹಚ್ಬಿಟ್ಟು ನಿಲ್ಗೆ ತಿಂಡಿ ಹಾಕ್ಕೊಟ್ಟು ಆಮೇಲೆ ಹೊರಡ್ತೀವಿ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ. ವರ್ಷದ ಮೊದಲೇ ಮಾವಿನ ಹಣ್ಣು ಇಷ್ಟು ಲೇಟಾಗಿ ತಿಂತಾ ಇದೆ. ಕೊಡ್ರಿ ಇವನಿಗೆ ಫಸ್ಟು. ಹೋಗಪ್ಪ, ತಿನ್ನೋಗಪ್ಪ.
ಹೋಗು ತಿನ್ನೋಗು. ಆಲ್ರೆಡಿ ತಿಂದಿದ್ದ ನಾನು. ನಮ್ಮವ್ರ ಮನೇಲಿ ತಂದಿದ್ವಿ ಅವತ್ತು, ತಗೊಂಡಿದ್ವಿ ಅವತ್ತು. ಬೇಡ ಅವನಿಗೆ. ಇದು ನಮ್ಮ ಮನೇಲಿ ಫಸ್ಟ್ ತಂದಿರೋದು ಈ ಸರಿ. ಬೇಡ ಅವನಿಗೆ. ಬೇಡವಾ ಕೃಷ್ಣ? ಹೋಗು ತಿನ್ನೋಗು. ಹೋಗಪ್ಪ ತಿನ್ನೋಗಪ್ಪ. ಬೆಳಗ್ಗೆನೆ ಮಾವಿನ ಹಣ್ಣು. ಅವಾಗಂತೂ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೂ ಮಾವಿನ ಹಣ್ಣು, ಊಟಕ್ಕೂ ಮಾವಿನ ಹಣ್ಣು. ನಾವು ರಾತ್ರಿ ಊಟಕ್ಕೂ ಮಾವಿನ ಹಣ್ಣು ಇಲ್ಲದೆ ತಿಂತಾ ಇರಲಿಲ್ಲ ಅವಾಗ ಊಟ. ಸಾಕಾಸು ಬಿಟ್ಟಿದೆ. ಸ್ವೀಟ್ ಇದೆಯಲ್ವಾ? ಅವನಿಗೊಂದು ಚೂರು ಹುಳಿ ಇದ್ರೂ ಹುಳಿ ಅಂತ ನಾನು. ಸಾಕಾಸು ಸ್ವೀಟ್ ಇದೆ ಅಲ್ಲ? ಹುಳಿ ಆಗಲ್ಲ ಅವನಿಗೆ, ಅದಕ್ಕೆ. ನೋಡು ಅದು ಹುಳಿ ಅಂತ ನೋಡ್ಬೇಕು. ಸ್ವೀಟ್ ಇದೆಯಲ್ಲ ರಸ್ಪುರಿ, ಹಿಂಗೆ ಕಣ ಇರೋದು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅದೇ ಮದುವೆ ಊಟ ಎಲ್ಲ ಡಿಸೈಡ್ ಮಾಡಿದ್ವಿ. ಅಂದರೆ ಒಂದು ರಫಾಗಿ ಒಂದು ಮಾಡಿದ್ದೀವಿ. ರಫಾಗಿ ಒಂದು ಮಾಡಿದ್ದೀವಿ ಫುಡ್ಡು ಮೆನು. ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಇವಾಗ ತಿಂಡಿ ತಿಂತಾ ಇದ್ದೀನಿ. ಸ್ವಲ್ಪ ದೀಪ ಎಲ್ಲ ಹಚ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಇವತ್ತು ಬೆಳಗ್ಗೆ ತಿಂಡಿಗೆ. ಇದು ಪಲಾವು, ನಿನ್ನೆ ರಾತ್ರಿ ಪಲಾವ್ ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಇವರು ಆಫೀಸಿಂದ ಏನೋ ಪಾಯಿಂಟ್ಸ್ ಬಂದಿತ್ತಂತೆ, ಅದರಲ್ಲಿ ಒಂದು ವಾಚ್ ಬುಕ್ ಮಾಡಿದರು. ನನಗೆ ಗೊತ್ತಿಲ್ಲ ಯಾವುದು ಏನು ಅಂತೇಳಿ. ಇವಾಗೆ ತೊಗೊಂಡು ಬರ್ತಾ ಇರೋದು. ತೋರಿಸಿ ನೋಡೋಣ. ಡ್ಯಾಡಿ ಅದರಲ್ಲೆಲ್ಲ ಪರ್ಟಿಕ್ಯುಲರ್ ಅಪ್ಪ. ಅವ್ರ ವಸ್ತುಗಳನ್ನೆಲ್ಲ ಯಾರೂ ಅಷ್ಟು ಈಸಿಯಾಗಿ ಮುಟ್ಟಕ್ಕಾಗಲ್ಲ. ಯಾವುದಿದು? ಬೋಲ್ಟಾ? ಸ್ಮಾರ್ಟ್ ವಾಚ್ ಬೋಲ್ಟ್. ವಾಚ್ ಕಲೆಕ್ಷನ್ ಇಷ್ಟ ಅವ್ರಿಗೆ. ವಾಚ್ಗಳು ತೊಗೊಳ್ತಾ ಇರ್ತಾರೆ. ಇದು ಚಾರ್ಜರಾ? ಅದು ಸೌಂಡ್ ತೆಗಿ ಕೃಷ್ಣ. ವಿಡಿಯೋದಲ್ಲೆಲ್ಲ ಸೌಂಡ್ ಕೇಳುತ್ತೆ. ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡೋದು. ವಾಯ್ಸ್ ಓವರ್ ಕೊಟ್ಟರೆ ತುಂಬ ಲೋ ಬರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಸೌಂಡ್ ಹಾಕ್ಕೊಂಡಿರ್ತಾನೆ ಟಿ ವಿಯಲ್ಲಿ. ಚೆನ್ನಾಗಿದೆ ರೀ. ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಇದೆ. ನನ್ನ ವಾಚ್ ಬೆಲ್ಟ್ ಇದಾ? ಅವನ ವಾಚ್ ಒಂದು ದಿವಸ ಹಾಕೊಳಕ್ಕೆ ಏನಂತ ಹೇಳ್ದ? ನನ್ನ ವಾಚ್ ಅಂತ ಹೇಳಿ. ಏನು ನೀವು ಹಾಕೊಂಡು ಹೋಗಿದ್ದೀರಾ ಡ್ಯಾಡಿ? ಎಲ್ಲೋಯ್ತು ಮಮ್ಮಿ ವಾಚ್? ಎಲ್ಲೋಯ್ತು ಮಮ್ಮಿ? ನನ್ನ ಹತ್ರ ಬಂದ್ಬಿಟ್ಟು ಏನು ಟಾರ್ಚರ್ ಇಡ್ತಾ ಇದ್ದ, ನನ್ನ ವಾಚ್ ಎಲ್ಲಿ, ನನ್ನ ವಾಚ್ ಎಲ್ಲಿ ಅಂತ. ತೋರಿಸಿ ಏನು ಕಾಣುತ್ತೆ. ಚಾರ್ಜ್ ಮಾಡಬೇಕು. ಚೆನ್ನಾಗಿ ಕಾಣಿಸ್ತದೆ. ಇಲ್ಲ ಇಲ್ಲ, ನೋಡು ನೋಡು ಬೇಡ. ನನ್ನ ವಾಚ್ ದೀಪು, ಇವ್ರು ವಾಚ್ ಹಾಕೊಂಡೋಗಿ ಏನಂತ ಹೇಳ್ಬೋದು? ನನ್ನ ವಾಚು ಯಾಕೆ ನೋಡೋದು? ಇಬ್ರು ಅಪ್ಪ ಮಗ ಜಗಳ ವಾಚ್ಗೆ. ಇನ್ನು ದೊಡ್ಡವರಾದ್ಮೇಲೆ ಇನ್ನೂ ಅದು ಎಷ್ಟು ಜಗಳ ಆಡ್ತಿರೋ, ಕಾರ್ಗೆ, ಬೈಕ್ಗೆ, ಎಲ್ಲದಕ್ಕೂ ಗೊತ್ತಿಲ್ಲ. ಜನ ಇದೆ ಆಯ್ತು ಆಯ್ತು ಹಾಕ್ತಿಂತಾರೆ. ನಮ್ಮ ಚಪ್ಪಲಿ ಹಾಕೊಂಡಿಲ್ಲ. ಬಲ್ದೇಗೆ ಹಾಕೊಳೋದು, ಎಡಗೈಗೆ ಹಾಕೊಳೋದು. ಅವನು ಈ ಕಡೆ ಹಾಕಿ ಅವನಿಗೆ ಆಗಲ್ಲ.
ಇರೋ ನಿಮಿಷ ಹಾಕ್ತೀನಿ ಅಷ್ಟು. ನನ್ನ ವಾಚ್ ತರ ಐತೆ ಹ್ಞೂ ನನ್ನ ವಾಚ್ ಬಿಲ್ಟು ಬಾಯಲ್ಲಿ ಚಾರ್ಜ್ ತೋರಿಸು ಇಲ್ಲಿ ಈ ಬಟನ್ಸ್ ಏನಕ್ಕೆ ಏನಕ್ಕೆ ನೀನು ಇದನ್ನೆಲ್ಲ ಅನಾಲಿಸಿಸ್ ಬೈ ಮಾಡಿ ತೋರಿಸ್ ಬನ್ನಿ. ನೀನು ಮಾತಲ್ಲಿದ್ರೆ ಕೊಡ್ಬೇಕು ಬಾಚ್. ಓಪನ್ ಮಾಡಿ ಚಾರ್ಜಿಗೆ ಹಾಕೋಣ ಚಾರ್ಜಿಗೆ ಹಾಕೋಣ ಈ ಬಟನ್ಗಳು ಕೊಡಿಲಿ ಚಾರ್ಜ್ ಹಾಕಿದ್ರೆ ಹೆಂಗೆ ನೋಡೋಣ. ನೋಡಿ ಕೃಷ್ಣ ಕಾಮ ಇವತ್ತು ನಾನಿಲ್ಲಿ ಸಾಕಷ್ಟು ದಿನದಿಂದ ಒಬ್ಬರು ನನಗೆ ಗೋಧಿ ಹಿಟ್ಟು ಅಂದರೆ ಚಪಾತಿಗೆ ಗೋಧಿ ಹಿಟ್ಟನ್ನ ಕಲಿಸೋ ಅಂಥದ್ದನ್ನು ತೋರಿಸಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಂದರೆ ಒಂದು 4 ಚಪಾತಿ ಆಗುವಷ್ಟು ಮಾತ್ರ ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಎಣ್ಣೆ ಕೂಡ ಸೇರಿಸ್ಕೊಂಡು ಅದಾದ ನಂತರ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ತಾ ಹೋಗಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಅಂತ ಅಂದರೆ ನಮಗೆ ಸಾಫ್ಟಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು, ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ. ನೀರು ಸ್ವಲ್ಪನೇ ಹಾಕ್ತಾ ಕಲಿಸ್ಕೋಬೇಕು. ಇದು ಯಾವುದೇ ರೀತಿ ನಾನು ಮೆಜರ್ಮೆಂಟ್ ಎಲ್ಲ ತೊಗೊಳ್ಳೋದಿಲ್ಲ. ಅದು ನಾವು ಹಿಟ್ಟನ್ನ ಹಿಡಿದಾಗ ನಮಗೆ ಗೊತ್ತಾಗುತ್ತೆ ನೀರಂದರೆ ಕಲಿಸ್ತಾ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಂದರೆ ಎಷ್ಟು ನೀರು ಬೇಕಾಗುತ್ತೆ, ಎಷ್ಟು ನೀರು ಹಿಡಿಸುತ್ತೆ ಅಂತ ಹೇಳಿ. ಹಿಟ್ಟಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ. ಅಂದರೆ ಇವಾಗ ಗೋಧಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ನೀವು ತೊಗೊಳ್ಳೋ ಅಂಥ ಹಿಟ್ಟು ಅಂದರೆ ರೆಡಿಮೇಡ್ ಹಿಟ್ಟಾದರೆ ಆ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ನಾವು ಏನು ಗೋಧಿ ಮಾಡಿಸಿರ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ. ಅದೇನೇ ನಾವು ರೆಡಿ ಹಿಟ್ಟಾದರೆ ಒಂದು ಸ್ವಲ್ಪ ಕಡಿಮೆ ನೀರು ಹಿಡಿಯುತ್ತೆ. ಆದರೆ ಅಳತೆ ಮಾತ್ರ ನಮಗೆ ಹಿಟ್ಟಿನ ಅಳತೆ ಗೊತ್ತಾಗಬೇಕು ನಮಗೆ. ಅಂದರೆ ಗೋಧಿ ಹಿಟ್ಟು ನಾವು ಮುಟ್ಟಿದಾಗ ಈ ರೀತಿಯಾಗಿ ಸಾಫ್ಟಾಗಿರಬೇಕು. ಈ ಅಳತೆಗೆ ಬರೋವರೆಗೂ ನಾವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಇನ್ನು ಒಂದು ಎಕ್ಸಾಕ್ಟ್ ಮೆಜರ್ಮೆಂಟ್ ಬೇಕು ನಮಗೆ ಗೊತ್ತಾಗೋದಿಲ್ಲ ಅಂತ ಅನ್ನೋರು 1 ಕಪ್ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅಥವಾ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಉಪ್ಪು 1-2 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು. ಇಷ್ಟಾದರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ನೆನೆಸಿಟ್ರೆ ಒಳ್ಳೆಯದು. ಅಂತ ಅಂದರೆ ನೀವೇನು ಚಪಾತಿ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಮುಂಚೆನೇ ಕಲಿಸ್ಕೊಂಡು ಇಟ್ಬಿಡಿ. ಫಸ್ಟು ಕೆಲಸ ಮಾಡಬೇಕಾಗಿರೋದು ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಬಿಡೋ ಅಂಥದ್ದು ಮುಚ್ಚಿ. ಅದಾದ ನಂತರ ನೀವು ಅದಕ್ಕೆ ಸೈಡ್ ಡಿಶ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಗ್ರೇವಿನ ಅದನ್ನು ಮಾಡಿಕೊಂಡು ಅದಾದಮೇಲೆ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಆವಾಗ ಈಸಿ ಆಗುತ್ತೆ. ನೀವು ಚಪಾತಿಗೆ ಪಲ್ಯ ಎಲ್ಲ ಮಾಡ್ಕೊಂಡು ಅದಾದಮೇಲೆ ನಾನು ಚಪಾತಿ ಹಿಟ್ಟು ಕಲಿಸ್ಕೊತೀನಿ ಅಂತಂದರೆ ಸಾಫ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಈ ಒಂದು ಚಪಾತಿ ಹಿಟ್ಟನ್ನ ಕಲಿಸೋ ಅಂಥದ್ದು ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸಾಕಷ್ಟು ಬಾರಿ. ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ರೆಸಿಪಿನ ನಾನಿವತ್ತು ಟ್ರೈ ಮಾಡಿರೋ ಅಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಅಂಥದ್ದು. ರೆಸಿಪಿ ಅನ್ನೋದಕ್ಕಿಂತ ಇನ್ನೇನು ಅನ್ಬೋದು, ಅದು ರೆಸಿಪಿ ಅಂತಲೇ ಅನ್ಬೋದು. ಇದಕ್ಕೆ ಏನು ರೆಸಿಪಿ ಅಲ್ಲದೆ ಏನಲ್ಲ ಇದು. ಹಾಗೆಯೇ ಹೊಸದಾಗಿ ಅಡುಗೆ ಮಾಡ್ತಾ ಇರೋರಿಗೆ ಎಲ್ಲದೂ ಕಷ್ಟನೇ ಖಂಡಿತವಾಗ್ಲೂ. ಒಂದು ಅನ್ನ ಮಾಡೋದು ಕೂಡ ತುಂಬಾ ಕಷ್ಟ ಅನಿಸುತ್ತೆ ಕಲಿಯೋವರೆಗೂ. ಕಲಿತ ಮೇಲೆ ನಮಗೆ ಈಸಿ ಆಗಿಬಿಡುತ್ತೆ. ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಇವತ್ತು ನಾನು ಆ್ಯಕ್ಚುಲಿ ಚಪಾತಿ ಮಾಡೋ ಐಡಿಯಾನೇ ಇರಲಿಲ್ಲ. ಆದರೆ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಮಾಡಿರೋ ಅಂಥದ್ದು. ಯಾರು ಕೇಳಿದರೆ ಅವ್ರಿಗೋಸ್ಕರನೇ ರಿಕ್ವೆಸ್ಟ್ ಮಾಡಿರೋರಿಗೋಸ್ಕರನೇ ಇವತ್ತು ಚಪಾತಿ 4 ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನು ಲಟ್ಟಿಸಿ ಚಪಾತಿ ಮಾಡ್ತಾ ಇರೋವಂಥದ್ದು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನಾನು ಆಯಿಲ್ ಏನು ಯೂಸ್ ಮಾಡಲ್ಲ, ಹಾಗಾಗಿ ಒಂದು ಸ್ವಲ್ಪ ಸಾಫ್ಟ್ನೆಸ್ ಆಗಿ ಕಲಿಸ್ತೀನಿ. ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿನೇ ಸಾಫ್ಟಾಗಿ ಕಲಿಸ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಚಪಾತಿ ಅಂತ ಹೇಳಿ ಅಷ್ಟೇ. ಯಾಕಂದರೆ ಎಣ್ಣೆ ಯೂಸ್ ಮಾಡಲ್ವಲ್ಲ ಹಾಗಾಗಿ. ಇನ್ನು ಇವತ್ತು ನಾನು ನುಗ್ಗೆಕಾಯಿ ಸಾರು ಮಾಡಿ ಅನ್ನ ಮಾಡಿದೆ ಮಧ್ಯಾಹ್ನಕ್ಕೆ. ಇವತ್ತು ಸ್ವಲ್ಪ ಬೇರೆ ಕಡೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಕ್ಯಾನ್ಸಲ್ ಆಯಿತು. ಆದರೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಂದರೆ 1-2 ಹಳೆ ಸೀರೆಗಳಿತ್ತು, ಅದನ್ನು ಮದುವೆ ಟೈಮಲ್ಲಿ ಉಟ್ಕೊಳ್ಳೋದಕ್ಕಾಗತ್ತೆ ಅಂಥೇಳಿ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂಥೇಳಿ, ಅಂದರೆ ಬೇರೆ ಕಡೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬ್ಲೌಸ್ ಸ್ಟಿಚಿಂಗೇ ಸೆಟ್ ಆಗ್ತಾಯಿಲ್ಲ. ಅದು ಏನು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆ ನೋಡಿದ್ದೀನಿ, ಅಲ್ಲಿಗೆ ಹೋಗ್ತಾಯಿದ್ದೀನಿ ಕೊಡಲಿಕ್ಕೆ. ಇಲ್ಲಿ JP ನಗರಲ್ಲಿ ನಿಯರ್ ಬೈ ಯಾರು ಒಳ್ಳೆ ಬೋಟೆಕ್ ನಿಮಗೆ ಗೊತ್ತಿದ್ರೆ ನನಗೆ ಸಜೆಸ್ಟ್ ಮಾಡಿ ಪ್ಲೀಸ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಚೆನ್ನಾಗಿ ಡಿಸೈನರ್ ಬ್ಲೌಸ್ ಒಂದು ಬಜೆಟಲ್ಲಿ ಅಂತ ಅಂದರೆ ಈಗ ನಮ್ಮ ಸೀರೆ ಬಜೆಟ್ಗಿಂತ ಹೈ ಹೋಗದೇ ಇದ್ದರೆ ಸಾಕು ಅಂತ. ಅಂದರೆ ಈಗ ಎಷ್ಟು ಹೇಳ್ತಾರೆ ಅಂದರೆ ಒಂದು 6,000, 7,000, 8,000, 10,000 ತನಕ ಹೇಳ್ತಾರೆ ಬ್ಲೌಸ್ ಡಿಸೈನ್ ಕೇಳಲಿಕ್ಕೆ ಹೋದರೆ ಹ್ಯಾಂಡ್ ವರ್ಕ್ದು. ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋದು ನನಗೇನೋ
ಅಷ್ಟು ಸರಿ ಅಂತ ಅನಿಸಲ್ಲ. ಬ್ಲೌಸ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಯಾರಾದರೂ ಒಂದು ರೀಸ್ನೇಬಲ್ ಪ್ರೈಸಲ್ಲಿ ಈ ರೀತಿ ಬ್ಲೌಸ್ ಹೊಲಿಯೋರು ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಇಲ್ಲೇ ಇನ್ ಆ್ಯಂಡ್ ಅರೌಂಡ್ JP ನಗರಲ್ಲಿ ಯಾರಾದರೂ ಗೊತ್ತಿದ್ರೆ ಓಕೆ. ನನಗೆ ಯಾಕೋ ಯಾರು ಸ್ಟಿಚ್ ಮಾಡಿದ್ದು, ಈಗ ಎಷ್ಟೊಂದು ಜನದ ಹತ್ರ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಇಷ್ಟು ವರ್ಷದಿಂದ, ಬಟ್ ಯಾರೂ ಒಂದು ಪರ್ಫೆಕ್ಟ್ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಇವತ್ತು ಕೂಡ ನೋಡ್ತಾ ಇರ್ಬೋದು ನೀವು, ಈ ಒಂದು ಶಾಪ್ಗೆ ಹೋಗಿದ್ದೆ. ಇದು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋವಂಥದ್ದು. ಚೆನ್ನಾಗಿದೆ ಅಂತ ಅಂದ್ಕೊಂಡು ಈ ಬೋಟಿಗೆ ಹೋದೆ, ಬಟ್ ತುಂಬಾ ಕಾಸ್ಟ್ಲಿ ಹೇಳಿದರು. ಒಂದು ಸಿಂಪಲ್ ಲೈನ್ದೇನೋ ಒಂದೇ ಒಂದು ಸಿಂಗಲ್ ಲೈನ್ ಡಿಸೈನು, ಅದಕ್ಕೇ ಅವರು ಹೆಚ್ಚು ಕಮ್ಮಿ ಒಂದು 3.5-4 ಆಗುತ್ತೆ ಅಂತ ಅಂದರು. ಇನ್ನು ಬ್ರೈಡಲ್ ಬ್ಲೌಸ್ ಎಲ್ಲ ಹೆಚ್ಚು ಕಮ್ಮಿ 10-15 ಈ ಥರ ಹೇಳಿದ್ರು. ಸೊ ಅಷ್ಟೊಂದೆಲ್ಲ ಏನಕ್ಕೆ ಕೊಟ್ಟು ಬ್ಲೌಸೇ ಅಷ್ಟೊಂದು ದುಡ್ಡು ಕೊಟ್ಟು ಹೊಲಿಸ್ಬಿಟ್ರೆ ಹೆಂಗೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನೋಡೋಣ, ಥಿಂಕ್ ಮಾಡೋಣ ಅಂತ ಹೇಳಿ ಬಂದೆ. ನಾನು ವಾಪಸ್ಸಲ್ಲಿ ಏನೂ ಕೊಡಲಿಲ್ಲ ನಾನು. ಆದರೆ ಚೆನ್ನಾಗಿ ಹೊಲಿದಿದ್ರು ಮಾತ್ರ, ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲಿದಿದ್ರು. ನನಗಿಷ್ಟ ಆಯಿತು ಡಿಸೈನ್ಸ್ ಎಲ್ಲ ನೋಡಿಬಿಟ್ಟು. ಬಟ್ ಬೇರೆ ಕಡೆ ಕೂಡ ನೋಡೋಣ ಹೆಂಗಿರುತ್ತೆ ಏನು, ಆಮೇಲೆ ಕೊಡೋಣ ಅಂಥೇಳಿ ಹಾಗೆ ಬಂದಿದ್ದೀನಿ. ಇನ್ನೊಂದೆರಡು ಕಡೆ ವಿಚಾರಿಸೋಣ ಅಂಥೇಳಿ. ಹಾಗೆ ಸೀರೆ ಡ್ರೈ ಕ್ಲೀನಿಗೆ ಕೊಡಬೇಕಾಗಿತ್ತು. ಅದೇ ನನ್ನ ಕಸಿನ್ ಮದುವೆಗೆ ಉಟ್ಕೊಂಡಿದ್ನಲ್ಲ ಆ ಸೀರೆಗಳು, ಅದೆರಡನ್ನೂ ಡ್ರೈ ಕ್ಲೀನಿಗೆ ಕೊಟ್ಬಿಟ್ಟು ಅದಾದಮೇಲೆ ತುಂಬ ದಿನ ಆದಮೇಲೆ ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ಚಾಟ್ಸ್ ಕೂಡ ತಿನ್ನೋಣ ಅಂತ ಹೋದ್ವಿ. ಬೇಲ್ಪುರಿ ತಿನ್ನೋಣ ಅಂತ ಹೋದ್ವಿ. SMM ಬೇಲ್ಪುರಿಗೆ ಹೋಗಿದ್ವಿ. ಇಲ್ಲೇ ಯಾವಾಗಲೂ ನಾವು ತಿನ್ನುವಂಥದ್ದು. ಈ ಕಡೆ ಒಂದು ಮೇಕ್ ಓವರ್ ಅಂತ ಶಾಪ್ ಇದೆಯಲ್ಲ, ಅಲ್ಲೂ ಕೂಡ ಅಷ್ಟೇ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿರುತ್ತೆ. ನೀವೇನಾದ್ರು ಇಲ್ಲಿ JP ನಗರಲ್ಲಿ ಚೆನ್ನಾಗಿರೋ ಡ್ರೆಸ್ ಏನಾದ್ರು ತೊಗೋಬೇಕು ಅಂತ ಇದ್ದರೆ ಇಲ್ಲಿಗೆ ಬರ್ಬೋದು. ಒಳ್ಳೆ ಚೆನ್ನಾಗಿರೋ ಸೆಟ್ಗಳು ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೆ ಚೆನ್ನಾಗಿರುತ್ತೆ. ಇತ್ತೀಚೆಗೆ ನಾವು ಈ ರೀತಿ ಹೊರಗಡೆ ಬಂದು ಚಾಟ್ಸ್ ತಿನ್ನೋದೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು. ಇವತ್ತು ಏನೋ ನಂಗೆ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಂದಿದ್ವಿ ತಿನ್ನೋಕ್ಕೆ ಬೇಲ್ಪುರಿ ತೊಗೊಂಡೆ. ಹಾಗೆಯೇ ಟಿಕ್ಕಿ ಪುರಿ ಎಲ್ಲ ತೊಗೊಂಡು ತಿಂದ್ವಿ. ಚೆನ್ನಾಗಿತ್ತು. ಒಂಥರ ಬಾಯಿ ರುಚಿ ಅನಿಸ್ಬಿಡುತ್ತೆ ಅದು. ಸ್ವಲ್ಪ ದಿನ ಬಿಟ್ಬಿಟ್ಟು, ಎಷ್ಟೊಂದು ದಿನ ಬಿಟ್ಬಿಟ್ಟು ತಿಂದ್ಬಿಟ್ರೆ ಒಂಥರ ಬಾಯಿಗೆಲ್ಲ ಬೇರೆ ಥರನೇ ಫೀಲ್ ಇರುತ್ತೆ. ಚೆನ್ನಾಗಿದೆ SMM ಬೇಲ್ ಅಂಥೇಳಿ. ಇಲ್ಲಿ ನಮಗೆ ಎಲ್ಲ ಆಪ್ಷನ್ಸು ಇದೆ. ಪಾನಿಪುರಿ ಎಲ್ಲ ಸಿಗುತ್ತೆ, ಬಟ್ ನಾನು ಪಾನಿಪುರಿ ಮಸಾಲೆ ಪುರಿ ಅದೆಲ್ಲ ಏನು ತೊಗೊಳ್ಳಿಲ್ಲ. ಬೇಲ್ಪುರಿ ತೊಗೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ ರೇಷನ್ ಐಟಮ್ಸ್ ತೊಗೊಳ್ಳೋದಿತ್ತು. ಅಂದರೆ ಗೋಧಿ ಖಾಲಿಯಾಗಿತ್ತು, ಗೋಧಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ, ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಳ್ಳೋದಿತ್ತು. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಸ್ಮಾರ್ಟ್ ಬಜಾರ್ ಇದೆ, ಅಲ್ಲಿಗೆ ಬಂದಿದ್ವಿ. ಡಿಮಾರ್ಟ್ಗೇನು ಹೋಗಿಲ್ಲ, ಇಲ್ಲೇ ಬಂದ್ವಿ, ಹತ್ತಿರದಲ್ಲೇ ಇತ್ತಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಒಂದಷ್ಟು ತರಕಾರಿ ಹಾಗೆಯೇ ಒಂದು ಸ್ವಲ್ಪ ರೇಷನು ಎಲ್ಲ ತೊಗೊಂಡ್ವಿ. ಇಲ್ಲಿ ತರಕಾರಿ ಕೂಡ ಅಷ್ಟೇ ಒಂದು ಸ್ವಲ್ಪ ಒಂದು ರೀಸ್ನೇಬಲ್ ಪ್ರೈಸಲ್ಲೇ ಸಿಗುತ್ತೆ. ಗೋಧಿ ಫಸ್ಟು ಈ ಪ್ಯಾಕೆಟೆಲ್ಲ ನೋಡಿದ್ವಿ, ಇಲ್ಲಿ 47 ಏನೋ ಪರ್ kg ಇತ್ತು. ಬಟ್ ಲೂಸ್ ಬಂದುಬಿಟ್ಟು 40 ಇತ್ತು kg. ಹಾಗಾಗಿ ಲೂಸೇ ತೊಗೊಂಡ್ವಿ ನಾವು. ಇನ್ನು ಸ್ವಲ್ಪ ಹುರುಳಿಕಾಳು ಇರಲಿಲ್ಲ. ಹುರುಳಿಕಾಳು ಮೊಳಕೆ ಕಾಳು ಸಾರು ಮಾಡ್ತಾಯಿರ್ತೀನಿ ನಾನು ಅವಾಗವಾಗ. ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ. ಹಾಗಾಗಿ ಅದನ್ನು ಕೂಡ 1 kg ಅಷ್ಟು ತೊಗೊಳ್ಳಿ ಅಂತ ಹೇಳಿದೆ. ಅದನ್ನು ತೊಗೊಂಡು ಅದಾದಮೇಲೆ ಇನ್ನೂ ಒಂದಷ್ಟು ಓಟ್ಸು ಎಲ್ಲ ತೊಗೊಳ್ಳೋದಿತ್ತು. ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗೇ ಪ್ಲ್ಯಾನ್ ಬೇರೆ ಥರ ಇತ್ತು, ಬೇರೆ ಎಲ್ಲೋ ಹೋಗಬೇಕು ಅಂತ ಇತ್ತು. ಬಟ್ ಹೋಗಬೇಕಾಗಿದ್ದಂಥ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ಬೇರೆ ಏನೇನೋ ಆಗೋಯಿತು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಅದೇನಾಯಿತು ಏನು ಎತ್ತ ಎಲ್ಲಿ ಹೋಗಬೇಕಾಗಿತ್ತು, ಏನು ಕ್ಯಾನ್ಸಲ್ ಆಯಿತು, ಅದನ್ನೆಲ್ಲ ನಾನು ಕಮ್ಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿಗೆ ನಾನಿನ್ನು ಹೊರಡ್ತೀನಿ. ವ್ಲಾಗ್ನ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ ಕಲರ್ ಬೇಡ, ಅದೇ ಹೇಳ್ತಾರದು, ಅವಳಿಗೆ ಆ ಕಲರ್ ಇಷ್ಟ ಇಲ್ಲ ಇವಾಗ. ಅಂದರೆ ಬ್ಯಾಗ್ ಇಷ್ಟ ಇಲ್ಲ ಆ ಕಲರು, ಬೇರೆ ಎಲ್ಲ ಇಷ್ಟ. ಜೋಳ ಹಾಕಿರೋದು ನೀನಾ?